ಕಳೆದ 12 ವರ್ಷಗಳಲ್ಲಿ ಎಲ್ಲೆಲ್ಲೂ ಮೋದಿ ಮುಖ ಕಾಣುವಂತೆ ಮಾಡಲಾಯಿತು. ರೇಷನ್ ಬ್ಯಾಗ್ನಿಂದ ಹಿಡಿದು ಕೋವಿಡ್ ಲಸಿಕೆ ಸರ್ಟಿಫಿಕೇಟ್ವರೆಗೂ ಅವರ ಮುಖ ಅಚ್ಚು ಹಾಕಲಾಗಿದೆ. ಅದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಅವರ ಇಮೇಜ್ ಅನ್ನು ಸ್ವಚ್ಛವಾಗಿಡಲು ವಿದೇಶಾಂಗ ಸಚಿವಾಲಯದಿಂದ ಐಟಿ ಸೆಲ್ವರೆಗೆ ಎಲ್ಲರೂ ಕೆಲಸ ಮಾಡ್ತಾರೆ. 12 ವರ್ಷಗಳಿಂದ ಹೀಗೆ ಕಸರತ್ತು ಮಾಡುತ್ತಾ ಕಾಪಾಡಿಕೊಂಡು ಬರಲಾಗಿದ್ದ ಮೋದಿ ಮ್ಯಾಜಿಕ್ ಬಹುಶಃ ಕಳೆದ 2 ತಿಂಗಳುಗಳಲ್ಲಿ ಮೊದಲ ಬಾರಿಗೆ ಕ್ಷೀಣಿಸಲು ಪ್ರಾರಂಭವಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಮೋದಿ ಇಮೇಜ್ ಮತ್ತು ಮೋದಿ ನಿಷ್ಠ ಮಡಿಲ ಮಾಧ್ಯಮವನ್ನು ಸಂಪೂರ್ಣವಾಗಿ ಛಿದ್ರಗೊಳಿಸಿವೆ. ಹೇಗಾದರೂ ಮಾಡಿ ಹೊಸ ಪೀಳಿಗೆಯ ಹುಡುಗರ ಒಲವು ಉಳಿಸಿಕೊಳ್ಳಲು ಮೋದಿ ತತ್ತರಿಸ್ತಾ ಇರುವಾಗ ಅವರದ್ದೇ ಪಕ್ಷದೊಳಗೆ ಬೇರೊಬ್ಬರು ಹೊಸ ಆಟವನ್ನ ಶುರು ಮಾಡಿದಂತೆ. ಅದು ಹೇಗೆಂದರೆ ಮೋದಿಯವರ ಪ್ಲೇಬುಕ್ ಅನ್ನೇ ಬಳಸಿಕೊಂಡು PR ಆಟದಲ್ಲಿ ಅವರನ್ನೇ ಮೀರಿಸುವ ಆಟ ನಡೆದಿದೆ. ತನ್ನದೇ ಇಮೇಜ್ ಅನ್ನು ನಿರ್ಮಿಸಲು ಆ ನಾಯಕ ಪ್ರಧಾನಿ ಮೋದಿಗಿಂತ ಹೆಚ್ಚಿನ ಹಣ ಖರ್ಚು ಮಾಡ್ತಾ ಇದ್ದಾರೆ. ಯಾವುದನ್ನು ಮೋದಿ CM ಕುರ್ಚಿಯಿಂದ ಪ್ರಧಾನಿ ಕುರ್ಚಿಗೆ ಏರಲು ಬಳಸಿದ್ರು ಅದನ್ನು ಅದೇ ಮೋದಿ ವಿರುದ್ಧ ಬಳಸ್ತಾ ಇರುವ ಆ ನಾಯಕ ಕೂಡ ಸದ್ಯ CM ಕುರ್ಚಿಯಲ್ಲಿದ್ದಾರೆ. ಹೌದು, UP ಮುಖ್ಯಮಂತ್ರಿ ಆದಿತ್ಯನಾಥ್ ಮೋದಿ ಪ್ಲೇಬುಕ್ ಅನ್ನ ಇನ್ನೂ ಉತ್ತಮವಾಗಿ ಬಳಸ್ತಾ ಇದ್ದಾರೆ. ಅವರು ಪ್ರತಿಯೊಂದು ರಂಗದಲ್ಲೂ ಮೋದಿಯನ್ನ ಮೀರಿಸಿದ್ದಾರೆ. ಒಂದು ಕಡೆ ಭಾರತದ ಆರ್ಥಿಕತೆಯನ್ನ 5 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡುತ್ತೇವೆ ಎಂದು ಮೋದಿ ಹೇಳ್ತಾರೆ. ಉತ್ತರ ಪ್ರದೇಶವನ್ನ 1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡುತ್ತೇವೆ ಎಂದು ಆದಿತ್ಯನಾಥ್ ಹೇಳ್ತಾರೆ. ಮೋದಿ ಮ್ಯಾಜಿಕ್ ಕಡಿಮೆಯಾಗ್ತಾ ಇದ್ದಂತೆ ಬಿಜೆಪಿಯೊಳಗಿನ ಬಿರುಕುಗಳು ಸ್ಪಷ್ಟವಾಗುತ್ತವೆ. ಮೋದಿ ಬೆಂಬಲಿಗರು ಒಂದೆಡೆ ಅವರ ಗುಣಗಾನದಲ್ಲಿ ತೊಡಗಿದ್ರೆ, ಇನ್ನೊಂದೆಡೆ ಆದಿತ್ಯನಾಥ್ ಈಗಾಗಲೇ ಹಿಂದೂ ಹೃದಯ ಸಾಮ್ರಾಟ್ ಆಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಈ ವಿಷಯಗಳನ್ನ ನೋಡ್ತಾ ಇಲ್ಲ ಎಂದಲ್ಲ. ಈ ವಿಷಯದ ಬಗ್ಗೆ ಬಿಜೆಪಿಯೊಳಗೆ ಹಗ್ಗಜಗ್ಗಾಟ ನಡೀತಾ ಇದೆ ಎಂಬುದರಲ್ಲಿ ಅನುಮಾನವಿಲ್ಲ. 2027ರ UP ಚುನಾವಣೆ ಮುಂಬರುವ ವರ್ಷಗಳಲ್ಲಿ ಬಿಜೆಪಿಯ ಜವಾಬ್ದಾರಿಯನ್ನ ಯಾರು ವಹಿಸಿಕೊಳ್ಳುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಮೋದಿ ಅಲ್ಲದಿದ್ದರೆ ಯಾರು ಎಂಬುದು ಹಿನ್ನೆಲೆಗೆ ಸರಿದು ಮೋದಿ ನಂತರ ಯಾರು ಎಂದು ಬದಲಾಗಿರುವಾಗ ಆದಿತ್ಯನಾಥ್ ಮುನ್ನೆಲೆಯಲ್ಲಿ ಕಾಣಿಸಿಕೊಳ್ಳತೊಡಗಿದ್ದಾರೆ. ಅವರು 3ನೇ ಬಾರಿಗೆ ಮುಖ್ಯಮಂತ್ರಿಯಾಗುವ ಬಲವಾದ ಸೂಚನೆಗಳಿವೆ. ಅವರು ಮತ್ತೆ ಮುಖ್ಯಮಂತ್ರಿಯಾದರೆ ಮತ್ತು ಅವರು ಭಾರಿ ಬಹುಮತ ಪಡೆದರೆ ಅವರ ಹೆಸರು ನಿರಾಯಾಸವಾಗಿ ದಿಲ್ಲಿಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುತ್ತದೆ. ಆದರೆ ಇದೆಲ್ಲದರ ಹೊರತಾಗಿಯೂ ಇಲ್ಲಿ ಅಧಿಕಾರಕ್ಕಾಗಿ ಯಾವುದೇ ಕಿತ್ತಾಟ ಕಚ್ಚಾಟ ನಡೀತಾ ಇಲ್ಲ ಎಂಬುದು ನಿಜ. ಅಮಿತ್ ಶಾ ಪಾಳೆಯದ ವಿರುದ್ಧ ಯಾವುದೇ ಅಸಹನೆ ಇದ್ದರೂ ಅದನ್ನು ಸದ್ಯದ UP ಚುನಾವಣೆ ಕಾರಣದಿಂದಾಗಿ ರಹಸ್ಯವಿಡಲಾಗಿದೆ. ಆದಿತ್ಯನಾಥ್ ಕೂಡ ತಮ್ಮ ಮಹತ್ವಾಕಾಂಕ್ಷೆಗಳ ಬಗ್ಗೆ ಎಂದಿಗೂ ಮಾತನಾಡಿಲ್ಲ. ಸಾರ್ವಜನಿಕವಾಗಿ ಅವರು ಮೋದಿಯವರನ್ನ ಅಮೃತ ಕಾಲದ ಸಾರಥಿ ಮತ್ತು ವಿಶ್ವದ ಅತ್ಯಂತ ಜನಪ್ರಿಯ ನಾಯಕ ಎಂದು ಕರೆಯುತ್ತಾರೆ. ಉತ್ತರ ಪ್ರದೇಶದ ಅಭಿವೃದ್ಧಿಯ ಕ್ರೆಡಿಟ್ ಡಬಲ್ ಇಂಜಿನ್ ಸರ್ಕಾರದ್ದು ಎನ್ನುತ್ತಾರೆ. ಮುಖ್ಯಮಂತ್ರಿಯಾಗಿದ್ದ ಹೊತ್ತಲ್ಲಿ ಮೋದಿ ಕೂಡ ಇದನ್ನೇ ಮಾಡಿದ್ರು. ಅವರು ಅಡ್ವಾಣಿಯವರನ್ನ ತಮ್ಮ ಮಾರ್ಗದರ್ಶಕ, ರಾಜಕೀಯ ಗುರು ಎಂದು ಪದೇ ಪದೇ ಹೇಳಿದ್ರು. ಕಡೆಗೆ ಅದೇ ಅಡ್ವಾಣಿಯವರಿಗೆ ಏನಾಯಿತು ಎಂದು ಎಲ್ಲರಿಗೂ ತಿಳಿದಿದೆ. ಭಾರತ ಮತ್ತು ವಿದೇಶಗಳಲ್ಲಿ ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರ ಪ್ರಚಾರಕ್ಕಾಗಿಯೇ ಸುಮಾರು 6,000 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಅಂದ್ರೆ ಪ್ರತಿದಿನ ಸುಮಾರು 1.5 ಕೋಟಿಯಷ್ಟನ್ನ ದುಂದು ಮಾಡಲಾಗಿದೆ. ಮತ್ತೊಂದೆಡೆ UPಯಲ್ಲಿ 2017 ಮತ್ತು 2025ರ ನಡುವೆ 8 ವರ್ಷಗಳಲ್ಲಿ ಆದಿತ್ಯನಾಥ್ ಸರ್ಕಾರ ಪ್ರಚಾರಕ್ಕಾಗಿ 6,811 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಪ್ರತಿದಿನ ಸುಮಾರು 2.32 ಕೋಟಿಯಷ್ಟು ಹಣವನ್ನು ಸುರಿಯಲಾಗಿದೆ. ಕೇವಲ ಒಂದು ರಾಜ್ಯ ಸರ್ಕಾರ ಪ್ರಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಮೀರಿಸಿದೆ. ಪ್ರಚಾರ ಅಭಿಯಾನಗಳಿಗೆ ಖರ್ಚು ಮಾಡಲಾಗ್ತಾ ಇರುವ ಈ ಹಣ ಜನರ ಹಣ. ಇದಕ್ಕಾಗಿಯೇ ಈ ಬುಲ್ಡೋಸರ್ ಬಾಬಾ ಮುಖ ಎಲ್ಲೆಡೆ ಕಾಣಿಸುತ್ತದೆ. ದೊಡ್ಡ ಮಟ್ಟದ ಮೀಡಿಯಾ ಕವರೇಜ್ ಸಿಗುತ್ತೆ. ಬಹುಶಃ ಅವರು ಅತ್ಯಂತ ಹೆಚ್ಚು ಪ್ರಚಾರ ಪಡೆದ ಮುಖ್ಯಮಂತ್ರಿಯೂ ಹೌದು. ಆದಿತ್ಯನಾಥ್ ಮಾದರಿಯನ್ನ ಆಕ್ರಮಣಕಾರಿಯಾಗಿ ಪ್ರಚಾರ ಮಾಡಲಾಗ್ತಾ ಇದೆ. ಮೋದಿ ಅವರ ಕಾಲದಲ್ಲಿ ಗುಜರಾತ್ನೊಂದಿಗೆ ಮಾಡ್ತಾ ಇದ್ದಂತೆ UPಯಲ್ಲೂ ನಡೀತಾ ಇದೆ. 2018ರಿಂದ ಮೋದಿ ಪದೇ ಪದೇ 5 ಟ್ರಿಲಿಯನ್ ಆರ್ಥಿಕತೆಯಾಗುವ ಕನಸನ್ನು ತೋರಿಸ್ತಾ ಇದ್ದಾರೆ. ಇದೇ ಧಾಟಿಯಲ್ಲಿ ಆದಿತ್ಯನಾಥ್ 2023ರಲ್ಲಿ ಉತ್ತರ ಪ್ರದೇಶ 2027ರ ವೇಳೆಗೆ 1 ಟ್ರಿಲಿಯನ್ ಆರ್ಥಿಕತೆಯಾಗಲಿದೆ ಎಂದು ಘೋಷಿಸಿದರು. ಆದರೆ ವಾಸ್ತವ ವಿಭಿನ್ನವಾಗಿತ್ತು. 2023ರಲ್ಲಿ ಉತ್ತರ ಪ್ರದೇಶದ ಆರ್ಥಿಕತೆ ಕೇವಲ 307 ಬಿಲಿಯನ್ ಆಗಿತ್ತು. ಈಗ ಅವರು 2029ರ ವೇಳೆಗೆ 1 ಟ್ರಿಲಿಯನ್ ತಲುಪುತ್ತದೆ ಎಂದು ಮತ್ತೆ ಘೋಷಿಸಿದ್ದಾರೆ. ಇನ್ನು ಚುನಾವಣೆ ಗೆಲ್ಲಲು ಮೋದಿ ಸರ್ಕಾರ ಬಳಸುವ ಉಚಿತ ಕೊಡುಗೆ ತಂತ್ರವನ್ನೇ UPಯಲ್ಲಿ ಆದಿತ್ಯನಾಥ್ ಕೂಡ ಬಳಸ್ತಾ ಇದ್ದಾರೆ. ಅನೇಕ ರೇವಡಿ ಯೋಜನೆಗಳು ಬಿಜೆಪಿಯ ಗೆಲುವಿಗೆ ಬಹಳಷ್ಟು ಕೊಡುಗೆ ನೀಡಿವೆ. ಬಿಹಾರದಲ್ಲಿ ಚುನಾವಣೆಗೆ ಸ್ವಲ್ಪ ಮೊದಲು ಮಹಿಳೆಯರಿಗೆ 10,000 ರೂಪಾಯಿ ನೇರ ನಗದು ವರ್ಗಾವಣೆ ಮಾಡಲಾಯಿತು. 2027ರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ UP ಸರ್ಕಾರ ಮಹಿಳೆಯರಿಗೆ 50,000 ರೂಪಾಯಿಗಳ ಆಮಿಷ ತೋರಿಸಿದೆ. ಚುನಾವಣೆಗೆ ಮೊದಲು 20,000 ರೂಪಾಯಿ ಮತ್ತು ಚುನಾವಣೆ ಗೆದ್ದ ನಂತರ ಉಳಿದ 30,000 ರೂಪಾಯಿಗಳನ್ನು ಕಂತುಗಳಲ್ಲಿ ಹಾಕುವುದಾಗಿ ಹೇಳಲಾಗಿದೆ. ಒಂದೆಡೆ UPಯನ್ನ 1 ಟ್ರಿಲಿಯನ್ ಆರ್ಥಿಕತೆ ಮಾಡುವ ಮಾತನಾಡ್ತಲೇ ಇನ್ನೊಂದೆಡೆ ಇಷ್ಟು ಹಣವನ್ನು ಮಹಿಳೆಯರ ಖಾತೆಗಳಿಗೆ ನೇರವಾಗಿ ನಗದು ವರ್ಗಾವಣೆಗೆ ಒದಗಿಸುವುದು ಎಂಥ ಅದ್ಭುತ ಅಲ್ವಾ? ಇದು ಒಂದು ಥರದಲ್ಲಿ ದಿಲ್ಲಿ ಮತ್ತು ಲಕ್ನೋ ನಡುವಿನ ಪೈಪೋಟಿಯಂತಿದೆ. ಕೆಲ ಸಮಯದಿಂದ ದಿಲ್ಲಿ ಮತ್ತು ಲಕ್ನೋ ನಡುವೆ ಮೌನ ಯುದ್ಧ ನಡೀತಾ ಇದೆ. ಆದರೆ ಬಿಜೆಪಿಯ ಭವಿಷ್ಯ ಈ ಯುದ್ಧದ ಮೇಲೆ ಅವಲಂಬಿತವಾಗಿದೆ. 2021ರಲ್ಲಿ ಕೋವಿಡ್ನ 2ನೇ ಅಲೆ ಹೊತ್ತಲ್ಲಿ ಉತ್ತರ ಪ್ರದೇಶದಲ್ಲಿನ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿತು. ಗಂಗಾ ನದಿಯ ದಡದಲ್ಲಿ ಶವಗಳ ಚಿತ್ರಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಆಸ್ಪತ್ರೆಗಳು ಮತ್ತು ಆರೋಗ್ಯ ವ್ಯವಸ್ಥೆಗಳು ಅಪಾರ ಒತ್ತಡ ಎದುರಿಸಿದವು ಮತ್ತು ಕೋವಿಡ್ ದುರುಪಯೋಗದ ಬಗ್ಗೆ UP ಸರ್ಕಾರದ ಬಗ್ಗೆ ಪ್ರಶ್ನೆಗಳು ಎದ್ದವು.
ಬಿಜೆಪಿ ಹೈಕಮಾಂಡ್ಗೆ ತಳಮಟ್ಟದಿಂದ ಇನ್ನೂ ಕೆಲವು ದೂರುಗಳು ಬಂದವು. ಮುಖ್ಯಮಂತ್ರಿ ಕಚೇರಿ, ಸಚಿವರು ಮತ್ತು ಶಾಸಕರ ನಡುವೆ ಯಾವುದೇ ಸಮನ್ವಯ ಇಲ್ಲದಿರುವುದೇ ದೊಡ್ಡ ಸಮಸ್ಯೆಯಾಗಿತ್ತು. ಪಕ್ಷ ಮತ್ತು ಸರ್ಕಾರದ ನಡುವೆ ಸಂವಹನ ಮತ್ತು ಸಮನ್ವಯ ಸಂಪೂರ್ಣ ಮುರಿದು ಹೋಗಿತ್ತು. ಇದೆಲ್ಲದರ ನಡುವೆ ದಿಲ್ಲಿಯಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಕರೆಯಲಾಯಿತು. ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಮತ್ತು ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸಬಾಳೆ ಎಲ್ಲರೂ ಈ ಸಭೆಯಲ್ಲಿ ಹಾಜರಿದ್ದರು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ, ಯುಪಿ ಉಸ್ತುವಾರಿ ಸುನಿಲ್ ಬನ್ಸಾಲ್ ಅವರನ್ನು ಸಹ ದಿಲ್ಲಿಗೆ ಕರೆಸಲಾಗಿತ್ತು. ಆದರೆ ಆದಿತ್ಯನಾಥ್ ಅವರನ್ನು ಮಾತ್ರ ಹೊರಗಿಡಲಾಗಿತ್ತು. ಇನ್ನೊಂದೆಡೆ ಗುಜರಾತ್ ಕೇಡರ್ನ ಐಎಎಸ್ ಅಧಿಕಾರಿಯಾಗಿದ್ದ ಮತ್ತು ಮೋದಿಯವರ ವಿಶ್ವಾಸಾರ್ಹ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ದ ಎಕೆ ಶರ್ಮಾ ವಿಆರ್ಎಸ್ ನೀಡಿ ಉತ್ತರ ಪ್ರದೇಶದಲ್ಲಿ ಎಂಎಲ್ಸಿ ಮಾಡಲಾಯಿತು. ಈ ಎರಡೂ ಬೆಳವಣಿಗೆಗಳು ಆದಿತ್ಯನಾಥ್ ಅವರಿಗೆ ಇಷ್ಟವಾಗಲಿಲ್ಲ. ಎಕೆ ಶರ್ಮಾ ಅವರನ್ನು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂಬ ದಿಲ್ಲಿಯ ಪ್ರಸ್ತಾಪಕ್ಕೂ ಆದಿತ್ಯನಾಥ್ ಒಪ್ಪಲಿಲ್ಲ. ಕಡೆಗೆ ಆರ್ಎಸ್ಎಸ್ ಮಧ್ಯಪ್ರವೇಶಿಸಬೇಕಾಯಿತು. ದತ್ತಾತ್ರೇಯ ಹೊಸಬಾಳೆ ಮತ್ತು ಬಿಎಲ್ ಸಂತೋಷ್ರಂತಹ ಹಿರಿಯ ಆರ್ಎಸ್ಎಸ್ ನಾಯಕರನ್ನ ಪ್ರತಿಕ್ರಿಯೆ ಸಂಗ್ರಹಿಸಲು ಲಕ್ನೋಗೆ ಕಳುಹಿಸಲಾಯಿತು. ಹೊಸಬಾಳೆ ಲಕ್ನೋಗೆ ಬಂದಾಗ ಆದಿತ್ಯನಾಥ್ ಉದ್ದೇಶಪೂರ್ವಕವಾಗಿ ಸೋನ್ಭದ್ರಕ್ಕೆ ಹೊರಟರು ಎಂಬ ವದಂತಿಯೂ ಇದೆ. ಅವರು ಹಿಂದೆ ಸರಿಯುವ ವ್ಯಕ್ತಿಯಲ್ಲ ಎಂಬುದನ್ನು ಒಂದು ಹಂತದಲ್ಲಿ ಆರ್ಎಸ್ಎಸ್ ಮತ್ತು ದಿಲ್ಲಿ ಹೈಕಮಾಂಡ್ ಅರಿತುಕೊಂಡವು ಮತ್ತು ಅವರನ್ನ ತೆಗೆದುಹಾಕಿದರೆ ಹಿಂದುತ್ವ ಮತಗಳ ನೆಲೆ ಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧ ತಿರುಗುತ್ತದೆ ಎಂಬ ಭಯವೂ ಇತ್ತು. ಆ ಸಮಯದಿಂದ ಇಂದಿನವರೆಗೆ ಬಿಜೆಪಿಗೆ ಆದಿತ್ಯನಾಥ್ಗೆ ಬದಲಾಗಿ ಯಾರೂ ಇಲ್ಲ. ದಿಲ್ಲಿ ಲಕ್ನೋ ನಡುವೆ ಯಾವುದೇ ಬಿರುಕುಗಳನ್ನು ಹೈಕಮಾಂಡ್ ನಿರಂತರವಾಗಿ ನಿರಾಕರಿಸಿದೆ. ಆದಿತ್ಯನಾಥ್ ಸ್ವತಃ ತನ್ನನ್ನು ಪಕ್ಷದ ಸಾಮಾನ್ಯ ಸೇನಾನಿ ಎಂದು ಕರೆದುಕೊಳ್ಳುತ್ತಾರೆ. ಪಕ್ಷ ಅವರನ್ನ ಮುಟ್ಟಿದರೆ ಅದು ಬಿಜೆಪಿಗೆ ವಿರುದ್ಧವಾಗಿರುತ್ತದೆ ಎಂಬುದು ವರಿಷ್ಠರಿಗೂ ಆರ್ಎಸ್ಎಸ್ಗೂ ಗೊತ್ತಾಗಿದೆ. ಬಿಜೆಪಿ ಹಿಂದೆ ತನ್ನ ಮುಖ್ಯಮಂತ್ರಿಗಳನ್ನು ಸಹ ತೆಗೆದುಹಾಕಿದೆ. ಆದರೆ ಆದಿತ್ಯನಾಥ್ ಅವರ ಪ್ರಕರಣ ವಿಭಿನ್ನವಾಗಿದೆ. ಅವರು ತಮ್ಮನ್ನು ತಾವು ಕಟ್ಟಾ ಹಿಂದುತ್ವ ನಾಯಕ ಎಂದು ಸ್ಥಾಪಿಸಿಕೊಂಡಿದ್ದಾರೆ. ಭಾರತದಾದ್ಯಂತ ಬಿಜೆಪಿಯ ಪ್ರಮುಖ ಮತದಾರರು ಅವರನ್ನ ಭವಿಷ್ಯದ ಪ್ರಧಾನಿಯಾಗಿ ನೋಡ್ತಾರೆ. ಆದಿತ್ಯನಾಥ್ ಪರವಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ಅವರಿಗೆ ಆರ್ಎಸ್ಎಸ್ ಬೆಂಬಲವಿದೆ. ಮೋದಿ, ಅಮಿತ್ ಶಾ ರಂತೆ ಆದಿತ್ಯನಾಥ್ ಆರ್ಎಸ್ಎಸ್ನಿಂದ ಬಂದವರಲ್ಲ. ಆದರೆ ಈಗ ಆರ್ಎಸ್ಎಸ್ ಜೊತೆ ಅವರು ಗಟ್ಟಿಯಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ ಕೇಂದ್ರ ನಾಯಕತ್ವ ಆದಿತ್ಯನಾಥ್ ಅವರನ್ನ ಸಂಪೂರ್ಣವಾಗಿ ಪ್ರತ್ಯೇಕಿಸುವುದು ಅಥವಾ ಬದಲಾಯಿಸುವುದು ಅಷ್ಟು ಸುಲಭವಲ್ಲ. ಅಡ್ವಾಣಿ ವಿರುದ್ಧ ಮೋದಿ ಆಡಿದ್ದ ಅದೇ ಆಟವನ್ನು ಈಗ ಆದಿತ್ಯನಾಥ್ ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ನಲ್ಲಿ ಯಾರೂ ಆದಿತ್ಯನಾಥ್ ಅವರನ್ನ ಕಡಿಮೆ ಅಂದಾಜು ಮಾಡುವುದಿಲ್ಲ. ಅವರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಮತ್ತು ಈ ವಿಷಯದ ಮೇಲೆಯೇ ಇಡೀ ರಾಜಕೀಯ ನಿಂತಿದೆ. ಬಿಜೆಪಿ ಮತ್ತು ಮೋದಿಯ ಮೇಲೆ ಪ್ರಶ್ನೆಗಳು ಎತ್ತಿವೆ. ಆದರೆ ಆದಿತ್ಯನಾಥ್ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಅವರ ಹಿಂದುತ್ವದ ನೆಲೆಗೆ ಹೋಲಿಸಿದರೆ ಅಮಿತ್ ಶಾ ಥರದ ನಾಯಕರ ಪ್ರಭಾವ ಮಸುಕಾಗಿದೆ. 2029 ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯವರಿಗೆ ಏನಾಗಲಿದೆ ಎಂದು ನೋಡುವುದು ಆಸಕ್ತಿದಾಯಕವಾಗಿರುತ್ತದೆ ಮತ್ತು ಅವರು ಪಕ್ಕಕ್ಕೆ ಸರಿದರೆ ಪಕ್ಷದೊಳಗಿನ ಅಧಿಕಾರ ಹೋರಾಟ ಅನಿವಾರ್ಯವಾಗುತ್ತೆ. ಆದರೆ ಬಿಜೆಪಿಯ ಮುಂದಿನ ಮುಖ ತನ್ನ ಆಯ್ಕೆಯ ವ್ಯಕ್ತಿಯಾಗಬೇಕೆಂದು ಆರ್ಎಸ್ಎಸ್ ಬಯಸುತ್ತದೆ ಎಂಬುದು ನಿಜ. ಇದು ಕೂಡ ಆದಿತ್ಯನಾಥ್ ಪಾಲಿಗೆ ವರವಾಗುವ ಸಾಧ್ಯತೆ ಹೆಚ್ಚಿದೆ. ಆದಿತ್ಯನಾಥ್ ಮೊದಲು ಮೋದಿಯವರ ಪ್ರತಿಯೊಂದು ನಡೆಯನ್ನು ಅರ್ಥ ಮಾಡಿಕೊಂಡರು, ನಂತರ ಅದನ್ನು ನಕಲಿಸಿದರು, ಬಳಿಕ ಅದನ್ನು ತಮ್ಮದೇ ಆದ ಶೈಲಿಗೆ ಅನುಗುಣವಾಗಿ ಹೊಂದಿಸಿದರು. ಈ ಆಟದಲ್ಲಿ ಅವರು ಮೋದಿಯನ್ನೇ ಮೀರಿಸಿ ಹೋಗ್ತಾರೆಯೇ ಎಂಬುದು ಕುತೂಹಲಕಾರಿ ರಾಜಕೀಯ ಕಥೆಯಾಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.